ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ಸಂಸತ್ತಿನ ಒಳಗೆ ನಡೆದಂತಹ ಒಂದು ಅತ್ಯಂತ ಗಂಭೀರ ಘಟನೆ ಅಂಡ್ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ. ನೀವು ಕೂಡ ಒಂದು ಬಾರಿ ನೋಡ್ಕೊಂಡು ಬನ್ನಿ. माननीय अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभापति का मौका दिया, लेकिन विषय है कांग्रेस पार्टी के नेता राहुल गांधी के इशारे पर उनके जो एक दलित व्यक्ति हमारे दिनांक 5 फरवरी 2026 को 11 बजे के लिए सभापति के कुर्सी पे बैठे थे, उनके ऊपर कागज फाड़ करके फेंके। ನಾನು ಕೇಳುವಂಥದ್ದು, ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕ ಮೇಲೂ ಇನ್ನು ಇದಕ್ಕೆ ವಿವರಣೆ ನೀಡುವಂತ ಅಗತ್ಯ ಇದೆಯಾ? ಸಮಜಾಯಿಷಿ ನೀಡುವಂತ ಅಗತ್ಯ ಇದೆಯಾ? ಅಂಡ್ ಇದನ್ನ ಇನ್ನೂ ಯಾರಾದ್ರೂ ಸಮರ್ಥನೆ ಮಾಡಿಕೊಳ್ಳುವಂತಹ ಧೈರ್ಯವನ್ನ ಮಾಡ್ತಾರಾ? ನೀವೇ ಆ ದೃಶ್ಯಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕಾಂಗ್ರೆಸ್ನ ಮಹಿಳಾ ಸಂಸದರು ಪ್ರಧಾನಮಂತ್ರಿ ಅವರ ಕುರ್ಚಿಯ ಕಡೆಗೆ ಹೋಗ್ತಾರೆ. ಏನ್ ತಪ್ಪಿ ಹೋಗಿದ್ರಾ? ಖಂಡಿತವಾಗ್ಲೂ ಇಲ್ಲ. ಏನೋ ಅವಸರದಲ್ಲಿ ಏನೋ ಆ ಕಡೆ ಹೋಗಿದ್ರಾ? ಖಂಡಿತವಾಗ್ಲೂ ಇಲ್ಲ. ಅವರು ಎಲ್ಲರೂ ಕೂಡ ಬಹಳ ಕ್ಲಿಯರ್ ಇದ್ರು. ಅವರಿಗೆ ಕ್ಲಿಯರ್ ಗೈಡೆನ್ಸ್ ಕೂಡ ಇತ್ತು. ಅವರೊಂದಷ್ಟು ಹ್ಯಾಂಡ್ ಸೈನ್ಸ್ ಅನ್ನ ನೀವು ನೋಡಬಹುದು. ಬೇರೆಯವರಿಗೆ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು? ಅವರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರ ಅಥವಾ ಇದು ಪೂರ್ವ ನಿಯೋಜಿತ ಪ್ರಚೋದನೆನಾ? ಪ್ರೀ ಪ್ಲಾನ್ಡ್? ವೀಕ್ಷಕರೇ, ಭಾರತದ ಸಂಸದೀಯ ಇತಿಹಾಸದಲ್ಲಿ ಅದು ನೋ ಕಾನ್ಫಿಡೆನ್ಸ್ ಮೋಷನ್ ಸಂದರ್ಭದಲ್ಲಿ ಆಗಿರಬಹುದು, ಎಮರ್ಜೆನ್ಸಿ ಚರ್ಚೆಗಳ ಸಂದರ್ಭದಲ್ಲಿ ಆಗಿರಬಹುದು, ಒಬ್ರು ಕೂಡ ಪ್ರಧಾನಮಂತ್ರಿ ಕುರ್ಚಿಯ ಕಡೆಗೆ, ಅವರ ಸೀಟ್ ಕಡೆಗೆ ಈ ರೀತಿ ಸಂಘಟಿತವಾಗಿ ಗ್ರೂಪ್ ಆಗಿ ಪ್ಲಾನ್ ಮಾಡಿ ಯಾರು ಕೂಡ ಹೋಗಿರ್ಲಿಲ್ಲ. ಪ್ರತಿಭಟನೆಯ ಹೆಸರಲ್ಲಿ ಯಾರು ಕೂಡ ಅಲ್ಲಿ ಹೋಗಿ ಸೇರ್ಲಿಲ್ಲ. ಬಹಳಷ್ಟು ಮಂದಿ ಬಂದು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಇಲ್ಲ, ಅವ್ರು ಏನೋ ಪ್ರತಿಭಟನೆ ಮಾಡುವಾಗ ಬ್ಯಾನರ್ ಹಿಡ್ಕೊಳ್ತಾ ಇದ್ರು, ಅಯ್ಯೋ ಇವ್ರು ದೊಡ್ಡ ವಿಚಾರ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಅಂತ. ಹೌದಾ? ಪ್ರತಿಭಟನೆನಾ? ಆ ಬ್ಯಾನರ್ ಅನ್ನ ಅಲ್ಲಿಗೆ ಹೋಗಿ ಹಿಡಿದ್ರಲ್ವಾ, ಅದರ ಹಿಂದೆ ದೊಡ್ಡ ಪ್ಲಾನ್ ಇತ್ತು. ವೀಕ್ಷಕರೇ, ಹಾಗಾದ್ರೆ ಆ ದಿನ ಏನಾಯ್ತು? ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಹೇಳೋ ಪ್ರಕಾರ, ನಾನಲ್ಲ, ಇನ್ನು ಮುಂದೆ ಹೇಳ್ತೀನಲ್ಲ, ಇದು ಬೀಟ್ ರಿಪೋರ್ಟರ್ ಹೇಳುವಂತಹ ಮಾತುಗಳು. ಏನ್ ಹೇಳ್ತಾರೆ? ಪ್ರಧಾನಮಂತ್ರಿ ಮೋದಿಜಿಯವರು ಲೋಕಸಭೆಯಲ್ಲಿ ಭಾಷಣವನ್ನ ಮಾಡೋದಕ್ಕೆ 5 ಗಂಟೆಗೆ ಅಲ್ಲಿಗೆ ಬರಬೇಕಾಗಿತ್ತು. ಆದ್ರೆ ಅವರ ಪ್ಲಾನ್ಸ್ಗಳು, ಅಂದ್ರೆ ಯಾರ್ದು? ವಿರೋಧ ಪಕ್ಷದವರು, ಕಾಂಗ್ರೆಸ್ ಸಂಸದರ ಪ್ಲಾನ್ಗಳು ಸುಮಾರು 4 ಗಂಟೆಯಿಂದನೇ ಆರಂಭ ಆಗುತ್ತೆ. 4 ಗಂಟೆಯಿಂದ ನಿಧಾನವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ವಿರೋಧ ಪಕ್ಷದ ಸಂಸದರು ಒಂದೇ ಜಾಗದಲ್ಲಿ ಸೇರ್ಕೊಳ್ತಾರೆ, ಆರಂಭ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಅತ್ಯಂತ ಗಂಭೀರ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳ ಆತಂಕಕಾರಿ ವಿಚಾರ ಏನಪ್ಪಾ ಅಂತಂದ್ರೆ, ಅವ್ರು ಹೇಳ್ತಾರೆ ಸಮಯ ಸುಮಾರು 4 ಗಂಟೆ 7 ಅಥವಾ 8 ನಿಮಿಷ ಆಗಿರಬಹುದು. ಆಗೊಬ್ಬ ಸಂಸದ ಟೈಮ್ ನೋಡ್ಕೊಂಡು ಇದೇ ಕಾಂಗ್ರೆಸ್ ಬೀಟ್ ರಿಪೋರ್ಟರಿಗೆ ಹೇಳ್ತಾರಂತೆ, ಏನಂತಂದ್ರೆ ಅವರು ಒಳಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಆ ಸಂಸದ ಒಳಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ವಿರೋಧ ಪಕ್ಷದ ಸಂಸದರು ಒಂದು ಮೂಲೆಯಲ್ಲಿ ಒಟ್ಟಾಗಿ ಸೇರ್ಕೊಂಡ್ರು. ಅದನ್ನ ಇವರು ನೋಡಿದ್ದಾರೆ. ಅಂಡ್ ಅವರ ಕೈಯಲ್ಲಿ ಒಂದು ದೊಡ್ಡ ವೈಟ್ ಪೇಪರ್ ಇತ್ತು. ಆ ವೈಟ್ ಪೇಪರ್ ಮೇಲೆ ಒಂದಷ್ಟು ಪ್ಯಾಟರ್ನ್ ಗಳನ್ನ ಡ್ರಾ ಮಾಡ್ತಾ ಇದ್ರು. ಅಂದ್ರೆ ಡ್ರಾ ಮಾಡೋದು, ಓಕೆ ಪ್ರಧಾನಮಂತ್ರಿ ಇಲ್ಲಿ ಕೂತ್ಕೊಳ್ತಾರೆ, ಸೊ ಅವರ ಸುತ್ತ ಯಾರ್ಯಾರು ಯಾವ ಜಾಗದಲ್ಲಿ ಹೇಗೆ ನಿಲ್ಲಬೇಕು, ಯಾರ ಪ್ಲೇಸ್ಮೆಂಟ್ ಎಲ್ಲಿ ಇರಬೇಕು,
ಇದೆಲ್ಲವೂ ಕೂಡ ಆ ವೈಟ್ ಪೇಪರ್ ಮೇಲೆ ಡ್ರಾಯಿಂಗ್ ಮೂಲಕ ಅವರು ಪ್ಲಾನ್ ಮಾಡ್ತಾ ಇದ್ರು. ನಾನ್ ಹೇಳ್ತಾ ಇರೋದಲ್ಲ, ಮತ್ತೆ ಹೇಳ್ತೀನಿ. ವಿಡಿಯೋ ಇದೆಯಲ್ವಾ, ಆ ಕಾಂಗ್ರೆಸ್ನ ಬೀಟ್ ರಿಪೋರ್ಟರ್ ಹೇಳ್ತಾ ಇರುವಂತದ್ದು. ಅವ್ರು ಮತ್ತೆ ಹೇಳ್ತಾರೆ, ನೀವು ಗಮನಿಸಬೇಕು, ಅಲ್ಲಿ ವರ್ಷಾ ಗಾಯಕ್ವಾಡ್ ಹೊರತುಪಡಿಸಿ ಮತ್ತೆ ಅಲ್ಲಿ ಕೇಳಿ ಬರ್ತಾ ಇರುವಂತ ಎಲ್ಲ 7 ಮಹಿಳಾ ಕಾಂಗ್ರೆಸ್ ಸಂಸದರು ಅವರು ಎಲ್ಲರೂ ಒಂದೇ ಗುಂಪಿನವರಾಗಿದ್ರು. ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಅಂಡ್ ಆ ಗುಂಪಿಗೆ ಒಂದು ನಿರ್ದಿಷ್ಟ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬರೋದಕ್ಕೂ ಮೊದಲು ನೀವು ಈ ಜಾಗದಲ್ಲಿ ಹೋಗಿ ನಿಲ್ಲಬೇಕು. ಆ ಬೀಟ್ ರಿಪೋರ್ಟರ್ ಮತ್ತೆ ಹೇಳ್ತಾರೆ, ಇದು ನಾನು ಸುಮ್ಮನೆ ಹೇಳ್ತಾ ಇರುವಂತಹ ಮಾತಲ್ಲ, ಕಣ್ಣಾರೆ ನೋಡಿದಂತಹ ಸಾಕ್ಷಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬರೋದಕ್ಕೂ ಮೊದಲೇ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡಿದ್ರು. ವೈಟ್ ಪೇಪರ್ ಮೇಲೆ ಡ್ರಾಯಿಂಗ್ ಅನ್ನ ಮಾಡಿದ್ರು. ಯಾರಿಗೆ ಯಾವ ಜಾಗ ಸ್ಪಷ್ಟವಾಗಿ ತೀರ್ಮಾನ ಆಗಿತ್ತು. ಅಂದ್ರೆ ನೀವಿಲ್ಲಿ ನಿಲ್ಬೇಕು, ನೀವು ಅಲ್ಲಿ ನಿಲ್ಬೇಕು, ನೀವು ಇಲ್ಲಿ ಇರಬೇಕು. ಎವ್ರಿಥಿಂಗ್ ವಾಸ್ ಪ್ಲಾನ್ಡ್, ಪ್ರೀ ಪ್ಲಾನ್ಡ್. ಸೊ ಆ ಪ್ರೀ ಪ್ಲಾನ್ಡ್ ಆಗಿ ಎಲ್ಲ ಸಂಸದರು ಪ್ರಧಾನಮಂತ್ರಿ ಅವರು ಬಂದು ಕೂತ್ಕೊಳ್ಳುವಂತಹ ಜಾಗದ ಹತ್ರ ಮೊದಲೇ ನಿಂತಿದ್ರು. ಇದು ಒಂದ್ ರೀತಿ ಚಕ್ರವ್ಯೂಹದ ಹಾಗೆ. ಯಾರು ಈ ಕಡೆ ನಿಲ್ಬೇಕು, ಯಾರು ಆ ಕಡೆ ನಿಲ್ಬೇಕು, ಯಾರು ಸದನದ ಬಾವಿ ಹತ್ರ ನಿಂತ್ಕೊಳ್ತಾರೆ, ಯಾರು ಮುಂದೆ ಸಾಲಲ್ಲಿ ನಿಂತ್ಕೊಳ್ತಾರೆ. ಉಫ್, ಅಂದ್ರೆ ಮೋದಿಜಿಯವರ ಸುತ್ತ ಎಲ್ರು ಕೂಡ ಸುತ್ತಕೊಳ್ಬೇಕು. ಅದು ಕೂಡ ಮುಖ್ಯವಾಗಿ ಮಹಿಳಾ ಸಂಸದರು. ನೋಡಿ, ಅಂಡ್ ಆ ಚಕ್ರವ್ಯೂಹ ಎಷ್ಟು ಅಪಾಯಕಾರಿ, ಎಷ್ಟು ಭಯಾನಕಾಗಿ ಇರಬಹುದಿತ್ತು ಅನ್ನುವಂಥದ್ದನ್ನ ನಾವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಅಪಾಯವನ್ನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕಂಡು ಹಿಡಿತಾರೆ. ಅವರಿಗೆ ಅದು ಸೆನ್ಸ್ ಆಗುತ್ತೆ. ಬಿಜೆಪಿ ಸಂಸದರು ಕೂಡ ಅದನ್ನ ಸೆನ್ಸ್ ಮಾಡ್ತಾರೆ, ತಕ್ಷಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಅವತ್ತು ಮೋದಿಜಿ ಆ ಕಾರಣಕ್ಕೋಸ್ಕರ ಬರಲ್ಲ. जब सदन के नेता को सम्माननीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए। ಅದಕ್ಕೆ ಅವರು ಗೈರು ಹಾಜರಾಗ್ತಾರೆ. ಇದನ್ನ ನಾನು ಹೇಳ್ತಾ ಇರುವಂತದ್ದಲ್ಲ, ನೋಡಿ ಇವರು ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಹೇಳ್ತಾ ಇರುವಂತದ್ದು. ಇವೆಲ್ಲದರ ಮೂಲಕ ಬಹಳ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಾ ಇದೆ, ಏನು ಕಾಂಗ್ರೆಸ್ ಆಲ್ರೆಡಿ ಪ್ಲಾನ್ ಮಾಡಿತ್ತು. ಪ್ರಚೋದನೆಯನ್ನ ಮಾಡಬೇಕು, ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡಬೇಕು, ಅಲ್ಲಿ ಗಲಾಟೆಯನ್ನ ಮಾಡಬೇಕು, ಮೋದಿಜಿ ಅವರಿಗೆ ಕಪ್ಪು ಮಸಿಯನ್ನ ಬಳಿಬೇಕು, ನೆಕ್ಸ್ಟ್ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಕು. ಅಯ್ಯೋ ನಾವು ಏನು ಮಾಡಲಿಲ್ಲ, ನಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಕು. ಆದರೆ ಪಾಪ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿರೋಧ ಪಕ್ಷದ ಈ ಒಂದು ಆಟವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾರೆ. ವೀಕ್ಷಕರೇ, ಸಂಸತ್ತಿನ ಒಳಗೆ ಅತಿ ಸುರಕ್ಷಿತ ಜಾಗದಲ್ಲಿ ಪ್ರಧಾನಮಂತ್ರಿ ಅವರ ಕುರ್ಚಿಯ ಹತ್ರ ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಪ್ಲಾನ್ ಆಗತ್ತೆ ಅಂತ ಅಂದ್ರೆ ಇದು ಸುಮ್ಮನೆನಾ? ಇದರ ಹಿಂದೆ ಯಾರು ಇರ್ಬೇಕಲ್ವಾ? ಯಾವುದೊಂದು ನಾಯಕತ್ವದ ಅನುಮತಿ ಇರಲೇಬೇಕಲ್ವಾ? ಎಸ್, ಇಲ್ಲಿ ನಾವು ನೋಡ್ತಾ ಹೋದ್ರೆ ಎಲ್ಲಾ ರಸ್ತೆಗಳು ಕೊನೆಗೆ ಒಂದೇ ಕಡೆಗೆ ಹೋಗಿ ನಿಲ್ತಾ ಇದೆ. ಇಟ್ ಈಸ್ ನನ್ ಅದರ್ ದ್ಯಾನ್ ರಾಹುಲ್ ಇಟಲಿ ಅವರ ನಾಯಕತ್ವದ ಕಡೆಗೆ. ರಾಹುಲ್ ಇಟಲಿ ಅವರು ಏನ್ ಮಾಡ್ತಾ ಇದ್ರು? ಸ್ಪೀಕರ್ ಅವರ ವಿರುದ್ಧನೇ ದಾಳಿ ಮಾಡ್ತಾ ಇದ್ರು. ಅವರ ವಿರುದ್ಧ ಲಾಸ್ಟಿಗೆ ನೋ ಕಾನ್ಫಿಡೆನ್ಸ್ ಮೋಷನ್ ವರೆಗೆ ಬರ್ತಾರೆ. ಬಟ್ ಅದು ಅವರಿಗೆ ಆಗಲ್ಲ ಬಿಡಿ, ಮೆಜಾರಿಟಿ ಅವ್ರು ಇಲ್ವಲ್ಲ, ಅದು ಬೇರೆ ವಿಚಾರ ಬಿಡಿ. ಸಿಸ್ಟಮ್ ಮೇಲೆ ಬೆದರಿಕೆಯನ್ನು ಹಾಕ್ತಾರೆ, ಸಾಂವಿಧಾನಿಕ ಸ್ಥಾನಮಾನಕ್ಕೆ ಅವಮಾನವನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಅವತ್ತು ಸ್ಪೀಕರ್ ಓಂ ಬಿರ್ಲಾ ಅವರು ಮೋದಿಜಿಯವರಿಗೆ ಆ ಮಾಹಿತಿಯನ್ನ ನೀಡಿ ನೀವು ಬರಬೇಡಿ ಅಂತ ಹೇಳದೆ ಹೋಗಿದ್ದಿದ್ರೆ ಸಂಸತ್ತಲ್ಲಿ ಆಗುವಂತಹ ವಿಚಾರನೆ ಬೇರೆ.
ದೇಶ ಬೇರೆನೆ ನೋಡ್ಬೇಕಾಗಿತ್ತು ಅವತ್ತು. ಆ ಮೂಲಕ ಸ್ಪೀಕರ್ ಅವತ್ತು ಸಂಸತ್ತನ್ನ ಆ ಒಂದು ವಿರೋಧ ಪಕ್ಷದ ಆ ಒಂದು ಅರಾಜಕತೆಯಿಂದ, ಆ ಒಂದು ಡೇಂಜರಸ್ ಪರಿಸ್ಥಿತಿಯಿಂದ ರಕ್ಷಣೆ ಮಾಡ್ತಾರೆ. ಇದು ಖಂಡಿತವಾಗ್ಲೂ ಕಾಂಗ್ರೆಸ್ ಕಡೆಯಿಂದ ಭಾರತೀಯ ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಇಟ್ ವಾಸ್ ಅ ಬ್ಲ್ಯಾಕ್ ಡೇ. ಆ ವಿಡಿಯೋ ನೋಡಿದ್ರೆ ಅರ್ಥ ಆಗಲ್ವಾ? ಅರ್ಥ ಆಗತ್ತೆ, ಸೂಕ್ಷ್ಮವಾಗಿ ಗಮನಿಸಿ. ನೋಡೋಣ. ಈಗ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರಂತೂ ದಾಖಲಾಗಿದೆ. ವಿಘ್ನೇಶ್ ಶಿಶಿರ್ ಅವರು ದೂರು ದಾಖಲನ್ನ ಮಾಡಿರುವಂಥದ್ದು ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ. ವಿಘ್ನೇಶ್ ಶಿಶಿರ್ ನಿಮಗೆ ಗೊತ್ತೇ ಇದೆ, ರಾಹುಲ್ ಇಟಲಿ ಸಿಟಿಸನ್ಶಿಪ್ ವಿಚಾರದಲ್ಲಿ ಅವರನ್ನ ನ್ಯಾಯಾಲಯದ ಮೆಟ್ಟಿಲು ಹತ್ತಿಸಿದಂಥವ್ರು. ಇವನ್ ವಿಘ್ನೇಶ್ ಶಿಶಿರ್ ಅವರು ಟ್ವೀಟ್ ಸಮೇತ ಮಾಡಿದ್ದಾರೆ. ಮೇಲಿಂದ ಮೇಲೆ ಒಂದು ಸ್ವಲ್ಪ ಓದ್ಬಿಡ್ತೀನಿ, ಬಾಕಿ ಇರುವಂಥದ್ದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. I have filed a fresh complaint with a Parliament Street Police Station seeking registration of a first information report under sections 61, 109, 132, 503, 148 of Bharatiya Nyaya Samhita 2023 against unknown persons who are also honorable members of Parliament in Lok Sabha belonging to opposition parties who have hatched a criminal conspiracy to attack the Honorable Minister of India inside the Lok Sabha on 4/2/2026. ಸೊ ಇನ್ನೂ ಒಂದಷ್ಟು ಬರ್ಕೊಂಡಿದ್ದಾರೆ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅಂದರೆ ಒಟ್ಟಾರೆಯಾಗಿ ಅವತ್ತು ಮೋದಿಜಿಯವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಪೋಸಿಷನ್ ಕಡೆಯಿಂದ ಒಂದಷ್ಟು ಪ್ಲಾನ್ಗಳು ನಡೆದಿತ್ತು. ಸೊ ಆ ವಿಚಾರವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಎಸ್, ಇನ್ನು ಮುಂದಕ್ಕೆ ಕಾನೂನು ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುತ್ತೆ. ಯಾರು ಸಂಸತ್ತನ್ನ ರಕ್ಷಣೆ ಮಾಡಿದ್ರು, ಯಾರು ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಯಾರು ಒಂದು ಜವಾಬ್ದಾರಿಯುತ ನಾಯಕತ್ವವನ್ನ ತೋರಿಸಿದ್ರು, ಯಾರು ರಾಜಕೀಯ ನಾಟಕಕ್ಕೋಸ್ಕರ ಸಂಸ್ಥೆಗಳನ್ನ ಬಲಿ ಪಡ್ಕೊಂಡ್ರು, ಯಾರು ರಾಜಕೀಯಕ್ಕೋಸ್ಕರ ಪ್ರಧಾನಿ ಹುದ್ದೆಗೆ ಮಸಿಯನ್ನ ಬಳಿಯೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಕಾನೂನು ಇನ್ನು ಮುಂದೆ ಉತ್ತರ ಕೊಡುತ್ತೆ. ನೆನಪಿರ್ಲಿ, ಇಡೀ ರಾಷ್ಟ್ರ ಇದನ್ನ ನೋಡ್ತಾ ಇದೆ, ಇತಿಹಾಸ ನೋಡ್ತಾ ಇದೆ. ಇತಿಹಾಸದ ಪುಟಗಳಲ್ಲಿ ಇವರ ಈ ಒಂದು ಕಾನ್ಸ್ಪಿರಸಿ ದಾಖಲಾಗತ್ತೆ. ಈ ಬಾರಿ ಇದಕ್ಕೆ ಎಸ್ ಉತ್ತರ ಬೇಕು. ನೇಷನ್ ವಾಂಟ್ಸ್ ಟು ನೋ. ಯಾಕಂತಂದ್ರೆ ವಿಡಿಯೋ ಸಮೇತ ಸಿಕ್ಕಾಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.